ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್. ಬಾಯಲ್ಲಿಟ್ಟರೆ ಕರಗಿಯೇ ಹೋಗುವಂತಹ ರುಚಿಕರವಾಗಿರುವ ಲಡ್ಡು ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಬೇಸಿನ್ ಲಡ್ಡುವಿನ ಆ ಟೆಕ್ಸ್ಚರ್ ಏನಿದೆ ಅದೇ ರೀತಿಯಲ್ಲಿ ರುಚಿ ಕೊಡುವಂತಹ ಗೋಧಿ ಬಾದಾಮ್ ಲಡ್ಡು ಇದು. ಬನ್ನಿ ರೆಸಿಪಿ ನೋಡೋಣ. ಮೊದಲಿಗೆ ಬಾದಾಮನ್ನು ಪುಡಿ ಮಾಡಬೇಕು. ಹಾಗಾಗಿ ಮಿಕ್ಸರ್ ಜಾರಿಗೆ 3/4 ಕಪ್ ಬಾದಾಮನ್ನು ಹಾಕಿ ಪುಡಿ ಮಾಡಿಕೊಳ್ಳಿ. ಈ ರೀತಿ ರವೆ ರವೆ ಇರುವ ರೀತಿಯಲ್ಲಿ ಪುಡಿ ಮಾಡಿ ರೆಡಿ ಮಾಡಿಟ್ಟಿರಿ. ಇನ್ನು ಬಾಣಲೆಗೆ ನಾನಿಲ್ಲಿ 3/4 ಕಪ್ ತುಪ್ಪ ಹಾಕಿದ್ದೇನೆ. ಆ್ಯಕ್ಚುಲಿ ಇಷ್ಟು ತುಪ್ಪ ಬೇಕಾಗೋದಿಲ್ಲ, ನೀವು ಮಾಡೋದಾದರೆ ಅರ್ಧ ಕಪ್ ತುಪ್ಪ ಹಾಕ್ಕೊಂಡ್ರೆ ಧಾರಾಳವಾಗಿ ಸಾಕಾಗತ್ತೆ. 3/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕಿ 3 ಟೇಬಲ್ ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ತುಪ್ಪದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟಿಲ್ಲದಂತೆ ಕಲಸಿ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ಸತತವಾಗಿ ಕೈಯಾಡಿಸ್ತಾ ಇರಬೇಕು. 5 ನಿಮಿಷ ಕೈಯಾಡಿಸಿದಾಗ ಬಣ್ಣ ಸಹ ಬದಲಾಗೋದಕ್ಕೆ ಶುರುವಾಗತ್ತೆ. ಅಂದರೆ ಇಲ್ಲಿ ಬಣ್ಣ ಬಿಸ್ಕೆಟ್ ಕಲರ್ಗೆ ಬರಬೇಕು, ಅಲ್ಲಿ ತನಕ ಕೈಯಾಡಿಸ್ತಾ ಇರಬೇಕಾಗತ್ತೆ. ನೋಡಿ, ಈ ಬಣ್ಣ ಬಂದು ಮಿಶ್ರಣ ಒಂದು ಪದರವಾಗಿ ಬರೋದಕ್ಕೆ ಶುರುವಾಗತ್ತೆ. ನಿಮಗೆ ಮಾಡ್ತಿರ್ಬೇಕಿದ್ರೆ ಗೊತ್ತಾಗತ್ತೆ, ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿಯಲ್ಲಿ. ಇನ್ನು ಪುಡಿ ಮಾಡಿಟ್ಟ ಬಾದಾಮ್ ಪೌಡರ್ ಹಾಕಿ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡ್ತಾ ಹೋಗಿ ಚೆನ್ನಾಗಿ ಮಿಶ್ರಣ ಒಂದುಗೂಡಬೇಕು. ಬಾದಾಮ್ ಪುಡಿ ಹಾಕಿದ ನಂತರ ನಿಧಾನ ಉರಿಯಲ್ಲಿ ಪುನಃ 5ರಿಂದ 6 ನಿಮಿಷ ಕೈಯಾಡಿಸ್ತಾ ಇರಬೇಕು. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಹೊತ್ತು ಬೇಕಾಗ್ಬೋದು. ಮಿಶ್ರಣ ಗಟ್ಟಿಯಾಗಿ ನೋಡಿ ಈ ಹದಕ್ಕೆ ರೆಡಿ ಆಗಬೇಕು. ಇನ್ನು ಗ್ಯಾಸ್ ಉರಿಯನ್ನು ಆರಿಸಿ ಮಿಶ್ರಣವನ್ನು ತಣಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗೆ ಆಗೋ ತನಕ ಮಧ್ಯದಲ್ಲಿ 2ರಿಂದ 3 ಸಲ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲಿ ಸಿಹಿ ಸೇರಿಸಬೇಕಷ್ಟೇ. ತುಂಬ ಬಿಸಿ ಇದ್ದರೆ ಸಿಹಿ ಹಾಕಿದಾಗ ತೆಳುವಾಗತ್ತೆ ಮಿಶ್ರಣ. ಹಾಗಾಗಿ 80% ತಣಿದ ನಂತರ 1 ಚಮಚ ಏಲಕ್ಕಿ ಪುಡಿ ಹಾಕಿ 3/4 ಕಪ್ ಆಗುವಷ್ಟು ಬ್ರೌನ್ ಶುಗರ್ ನಾನಿಲ್ಲಿ ಹಾಕ್ತಿರೋದು. ನೀವು ಬೆಲ್ಲದ ಪುಡಿಯನ್ನು ಸಹ ಹಾಕ್ಕೊಳ್ಬೋದು, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆನಪಿರಲಿ, ಮಿಶ್ರಣ ಬಿಸಿ ಇರುವಾಗ ಸಿಹಿಯನ್ನು ಸೇರಿಸಬಾರ್ದು. ಈ ರೀತಿಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷದ ನಂತರ ಉಂಡೆಗಳನ್ನು ಮಾಡಿಟ್ರೆ ಆಯಿತು. ಯಾವ ಸೈಜ್ನಲ್ಲಿ ಬೇಕು ಆ ಸೈಜ್ನಲ್ಲಿ ಉಂಡೆಗಳನ್ನು ಮಾಡಿಕೊಳ್ಳಿ. ತುಂಬ ಸುಲಭದಲ್ಲಿ ಉಂಡೆಗಳನ್ನು ಸಹ ಮಾಡ್ಬೋದು. ರೆಸಿಪಿ ಈಸಿ ಇದೆಯಲ್ವಾ? ಖಂಡಿತ ಟ್ರೈ ಮಾಡಿ ನೋಡಿ. ಮಕ್ಕಳಿಂದ ದೊಡ್ಡವರ ತನಕವೂ ಇಷ್ಟಪಟ್ಟು ತಿಂತಾರೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ದಯವಿಟ್ಟು ಶೇರ್ ಮಾಡಿ. ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳಿಗಾಗಿ ಪೊಳಲೀಸ್ ಕಿಚನ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.